ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದ 33ನೇ ವಾರ್ಷಿಕೋತ್ಸವ ಪ್ರಯುಕ್ತ ಪ್ರತಿಭಾ ಪುರಸ್ಕಾರ ಸಮಾರಂಭ. ಈ ಸಮಾರಂಭವನ್ನು ನೋಡೋಣ ಬನ್ನಿ. ಕಟಾಕ್ಷೇ ದಯಾರ್ದ್ರೇ ಕರೆ ಜ್ಞಾನ ಮುದ್ರಾ ಕಲಾಭಿವೃನಿದ್ರಾ ಕಲಾಪೈ ಸುಭದ್ರಾ. KM ವೇದ SSLCಯಲ್ಲಿ 621 ಗಳಿಸಿ 10,000 ರೂಗಳ ಬಹುಮಾನವನ್ನು ಪಡೆಯುತ್ತಾ ಇರತಕ್ಕಂಥ ದೃಶ್ಯ. ಕಾಮರ್ಸ್ ವಿಭಾಗದಲ್ಲಿ ಕರಣ್ ಕುಮಾರ್ BR 10,000 ರು ಬಹುಮಾನವನ್ನು ಪಡೆದರು. ದಾನಿಗಳಾದ YR ಶಿವಪ್ರಕಾಶ್ ರವರು ಬಹುಮಾನವನ್ನು ವಿತರಣೆ ಮಾಡುತ್ತಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ನವತೇಜ್ SB 96% ಪಡೆದು 10,000 ರೂಗಳ ಬಹುಮಾನವನ್ನು ಪಡೆದರು. ಇದರ ದಾನಿಗಳು YS ಕೃಷ್ಣಯ್ಯ ಶೆಟ್ಟಿರವರು. ವಿಜ್ಞಾನ ವಿಭಾಗದಲ್ಲಿ ಮತ್ತೊಬ್ಬ ವಿದ್ಯಾರ್ಥಿ 10,000 ರೂಗಳ ಬಹುಮಾನವನ್ನು ಪಡೆದರು. ಲೋಚನ್ GC 600ಕ್ಕೆ 574 ಅಂಕಗಳನ್ನು ಗಳಿಸಿದ್ದಾನೆ. ದಾನಿಗಳು ಶೇಖ್ ನಾರಾಯಣ ಮೂರ್ತಿ ರವರು. BCom ವಿಭಾಗದಲ್ಲಿ 90% ಪಡೆದಂತಹ ಪ್ರಣತಿ DS ರವರಿಗೆ 10,000 ರು ಬಹುಮಾನ. ದಾನಿಗಳು KN ಮಂಜುನಾಥ್ ರವರು. ಇಂಜಿನಿಯರಿಂಗ್ ವಿಭಾಗದಲ್ಲಿ MS ನೇಹಲ್ ಕಂಪ್ಯೂಟರ್ ಸೈನ್ಸಲ್ಲಿ CGPA 9.3 ತೆಗೆದಿದ್ದಾನೆ. 10,000 ರು ಬಹುಮಾನವನ್ನು ಪಡೆದರು. ಇದರ ದಾನಿಗಳು ನಾಗ ಸಂಕೀರ್ತ್. ಇನ್ನೊಬ್ಬ ವಿದ್ಯಾರ್ಥಿ ಇಂಜಿನಿಯರಿಂಗ್ ವಿಭಾಗದಲ್ಲಿ AI ನಲ್ಲಿ CGPA 9.2 ಪಡೆದ ಬಾಲಾಜಿ N 10,000 ರು ಬಹುಮಾನವನ್ನು ಪಡೆಯುತ್ತಿದ್ದಾನೆ. ಇದರ ದಾನಿಗಳು ನಾಗ ಸಂಕೀರ್ತ್ ರವರಾಗಿದ್ದಾರೆ. ಮಾತೆಯರು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪಾರಿತೋಷಕವನ್ನು ಪಡೀತಾ ಇರತಕ್ಕಂಥದ್ದು. ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವೆಲ್ಲವೂ ಸಹ ತುಂಬ ಆಕರ್ಷಣೀಯವಾಗಿತ್ತು. ಹಾಗಾಗಿ ಅವರಿಗೆ ಬಹುಮಾನವಾಗಿ ಪಾರಿತೋಷಕವನ್ನು ನೀಡ್ತಾ ಇರತಕ್ಕಂಥದ್ದು. ಹಾಗೆ ನೋಡ್ತಾ ಇದ್ದೀವಿ. ವಾಸವಿ ಮಾತೆಯ ಪುತ್ರರು ಪುತ್ರಿಯರು ಭಕ್ತಾದಿಗಳು
ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥದ್ದು. ತಾಲೂಕಿನ ವಿವಿಧ ಗ್ರಾಮಗಳಿಂದನೂ ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಒಂದು ಸೊಗಸಾದಂತಹ ಕಾರ್ಯಕ್ರಮ, ತುಂಬ ಅಚ್ಚುಕಟ್ಟಾಗಿ ನಡೆದಂಥ ಒಂದು ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮಕ್ಕೆ ನಾವು ಪ್ರೋತ್ಸಾಹವನ್ನು ನೀಡಬೇಕು. ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕದಂಥ ಕಾರ್ಯಕ್ರಮ. ಪ್ರತಿ ವರ್ಷವೂ ಸಹ ಈ ರೀತಿ ಕಾರ್ಯಕ್ರಮ ನಡೀತಿರುತ್ತೆ. ನಾವೆಲ್ಲವೂ ಸಹ ಭಾಗವಹಿಸ್ತೇವೆ. ಇನ್ನಷ್ಟು ಖುಷಿಯಾಗತ್ತೆ ಇಂಥ ಕಾರ್ಯಕ್ರಮವನ್ನು ನೋಡಲಿಕ್ಕೆ. ಹಾಗಾಗಿ ತಾವು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸಹಕರಿಸಿ, ನಮಗೆ ಪ್ರೋತ್ಸಾಹವನ್ನು ನೀಡಿ. ಥ್ಯಾಂಕ್ ಯು.